ನೋಡಿ, ಯಾದಗಿರಿಯಲ್ಲಿ ಆಸ್ತಿ ವಿಚಾರಕ್ಕೆ ಮಗನೇ ತಂದೆಯನ್ನ ಕೊಲೆ ಮಾಡಿರೋ ಘಟನೆ ನಡೆದಿದೆ. ಕೊಡ್ಲಿಯಿಂದ ತಂದೆನ ಕೊಂದು ತನ್ನ ಅಣ್ಣನಿಗೆ ಫೋನ್ ಮಾಡಿ ಹೇಳಿದಾನೆ, ನಾನು ಹೀಗೆ ಮಾಡ್ಬಿಟ್ಟಿದ್ದೀನಿ ಅಂತ. 60 ವರ್ಷದ ತಂದೆ ವೆಂಕಪ್ಪನನ್ನ ಪುತ್ರ ನಾಗರಾಜ್ ಕೊಂದು ಹಾಕಿದ್ದಾನೆ ಆಸ್ತಿಗೋಸ್ಕರ. ಜಮೀನಿನಲ್ಲಿ ಹೆಣ್ಮಕ್ಳಿಗೆ ಪಾಲ್ ನೀಡೋದಕ್ಕೆ ತಮ್ಮ ತಂದೆ ಮುಂದಾಗಿದ್ರಂತೆ. ತಂದೆ ನಿರ್ಧಾರಕ್ಕೆ ವಿರೋಧ ಒಡ್ಡಿದ್ದ ಈ ಪಾಪಿ ಮಗ ನಾಗರಾಜ್ ಮಗನಿಗೆ ಬುದ್ಧಿವಾದ ಹೇಳಿದ್ರು ತಂದೆ ವೆಂಕಪ್ಪ. ಈಗ ಅವರನ್ನೇ ಕೊಂದು ಹಾಕ್ಬಿಟ್ಟಿದ್ದಾನೆ. ತಂದೆಯನ್ನ ಕೊಲೆಗೈದು ತಾನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಏನ್ ಸಿಕ್ತು? ಆಸ್ತಿ ಸಿಕ್ತಾ? ಈಗ ಏನ್ ಸಿಕ್ತು? ಹೆತ್ತ ಮಕ್ಕಳೇ ತಂದೆ ತಾಯಿನ ಕೊಲ್ಲೋದು ಅಂದ್ರೆ ಏನರ್ಥ? ಮೈ ಗಾಡ್, 60 ವರ್ಷದ ತಂದೆಯನ್ನ ಆಸ್ತಿಗೋಸ್ಕರ ಏನೋ ಹೆಣ್ಮಕ್ಳಿಗೆ ಜಮೀನಲ್ಲಿ ಪಾಲ್ ಕೊಡ್ತೀನಿ ಅನ್ನೋದು ಅಂತ ಹೇಳಿದ್ರಂತೆ. ಅದಕ್ಕೆ ಇವನಿಗೆ ಇಷ್ಟ ಆಗಿಲ್ಲ, 60 ವರ್ಷದ ತಂದೆಯನ್ನ ಕೊಂದು ಹಾಕಿದ್ದಾನೆ. ಈಗ ಜೈಲ್ಗೆ ಹೋಗಿ ತಾನೇ ಪೊಲೀಸರಿಗೆ ಶರಣಾಗಿದ್ದಾನೆ. ಸಾಕಿ ಸಲಹಿದಂಥ ತಂದೆ ತಾಯಿಯನ್ನೇ ಮಕ್ಕಳು ಕೊಲ್ಲೋದು ಅಂದ್ರೆ ಏನರ್ಥ? ಯಾವ ಸಮಾಜದಲ್ಲಿದ್ದೀವಿ ನಾವು?